ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಮತ್ತೆ ಚಾರಿನ ದೂರ ಮಾಡಬೇಕು ಅಂತ ಜಯಸಿಂಹ ಮುಂದಾಗ್ತಿದ್ದಾರೆ. ತನ್ನ ಮಗಳು ಸೀತಾಲಕ್ಷ್ಮಿಗೆ ರಾಮಾಚಾರಿನ ಮದುವೆ ಮಾಡಿಸ್ಲೇಬೇಕು ಅನ್ನೋ ಕಾರಣಕ್ಕೆ ನಿಜವಾದ ಪ್ರೇಮಿಗಳನ್ನ ನಿಜವಾದಂಥ ಒಂದು ಪುಟ್ಟ ಫ್ಯಾಮಿಲಿಯನ್ನೇ ದೂರ ಮಾಡೋಕೆ ಜಯಸಿಂಹ ಮುಂದಾಗ್ತಿದ್ದಾರೆ. ಆದರೆ ಇದಕ್ಕೆ ಚಾರು ಅವಕಾಶ ಮಾಡಿ ಕೊಡ್ತಾಳೆ. ಏನಾಯ್ತು ಏನ್ ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಸೀತಾಲಕ್ಷ್ಮಿಗೆ ಚಾರುನೇ ರಾಮಾಚಾರಿ ಗಂಡ ಅಂತಕ್ಕಂಥ ವಿಷಯ ಗೊತ್ತಾಗಿದೆ. ನಿಜ ಹೇಳಬೇಕು ಅಂದರೆ ಸೀತಾಲಕ್ಷ್ಮಿಗೆ ರಾಮಾಚಾರಿ ಮದುವೆ ಆಗಿದೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಬಟ್ ಯಾವಾಗ ಜಯಸಿಂಹ ಹೋಗಿ ಚಾರುಗೆ ಎಚ್ಚರಿಕೆ ಕೊಟ್ಟು ರಾಮಾಚಾರಿಯನ್ನ ಬಿಟ್ಬಿಡು, ನನ್ನ ಮಗಳು ಅವನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಹೇಳಿದ್ರು, ಚಾರುಗೆ ಶಾಕ್ ಆಗುತ್ತೆ. ಮುರಾರಿ ಮುಖಾಂತರ ಸತ್ಯ ಗೊತ್ತಾಗುತ್ತೆ. ಚಾರು ಬಂದು ಖಡಕ್ಕಾಗಿ ತರಾಟೆಗೆ ತಗೋತಾಳೆ ಸೀತಾಲಕ್ಷ್ಮಿನ. ಆಕೆಗೆ ಸೀತಾಲಕ್ಷ್ಮಿನೇ ರಾಮಾಚಾರಿನ ಇಷ್ಟಪಡೋಕೆ ಬಂದಿರೋದು ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ. ಗೊತ್ತಾಗ್ತಿದ್ದಾಗೆ ತರಾಟೆಗೆ ತಗೊಂಡು ಪೊರ್ಕೆ ಸೇವೆ ಮಾಡಿ ಕಪಾಳಕ್ಕೆ 4 ಬಾರಿಸಿ, ನೀನು ಒಂದು ಹೆಣ್ಣು ಜನ್ಮನ, ಮತ್ತೊಂದು ಹೆಣ್ಣು ಮಗಳು ಬದುಕನ್ನ ಹಾಳು ಮಾಡ್ತಿದ್ಯಲ್ಲ, ಮತ್ತೊಬ್ರು ಗಂಡನ ಮೇಲೆ ಕಣ್ಣು ಹಾಕಿದ್ಯಲ್ಲ, ನಿಜವಾಗ್ಲೂ ನಿನ್ನಂತವ್ನ ಏನು ಹೇಳ್ತಾರೆ ಅಂತ ಗೊತ್ತಾ? ನಿನ್ನ ತಂದೆ ಕೂಡ ನಿನಗೆ ಬುದ್ಧಿ ಹೇಳುವುದು ಬಿಟ್ಟು ಅದನ್ನ ಬಿಟ್ಟು ನಿನಗೆ ಸಪೋರ್ಟ್ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ವಾ, ಮೊದಲು ಅವ್ರಿಗೆ ಹೇಳಬೇಕು, ಅವ್ರಿಗೆ ಶಾಸ್ತಿ ಮಾಡಬೇಕು ಅಂತ ಹೇಳಿ ಇನ್ನು ಮುಂದೆ ನನ್ನ ಗಂಡನ ತಂಟೆಗೆ ಬಂದರೆ ಅವನ ಮೇಲೆ ಕಣ್ಣು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋಳಲ್ಲ. ನಾನು ನನ್ನ ಗಂಡನ ವಿಷಯದಲ್ಲಿ ಚಂಡಿ ಚಾಮುಂಡಿ ಕೂಡ ಆಗ್ತೀನಿ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಚಾರು ಅಲ್ಲಿಂದ ಹೊರಟಿರ್ತಾಳೆ. ಈ ಒಂದು ವಿಷಯ ಜಯಸಿಂಹ ಗೊತ್ತಾಗಿದೆ, ಶಾಕ್ ಆಗ್ತಾರೆ. ಬಟ್ ಇಲ್ಲಿ ಸೀತಾಲಕ್ಷ್ಮಿ ಮೊದಲಲ್ಲಿ ಯಾಕೆ ಪಾಪ ಹೇಳಲಿಲ್ಲ ಅಂತ ಕೋಪ ಮಾಡಿಕೊಂಡು, ತದನಂತರ ಬೇರೆ ಯಾರೂ ಆಗಿದ್ರೆ ನಾನು ಬಿಟ್ಬಿಡ್ತಿದ್ದೇನು, ಆದರೆ ಚಾರು ಗಂಡ ಅಂದಮೇಲೆ ನಾನು ಯಾವುದೇ ಕಾರಣಕ್ಕೂ ಬಿಡೋಕೆ ಸಾಧ್ಯನೇ ಇಲ್ಲ, ಪ್ರೀತಿ ಕೂಡ ಮೊಳಕೆ ಹೊಳ್ತಿದೆ. ಅಂದಮೇಲೆ ರಾಮಾಚಾರಿನೇ ನನ್ನ ಗಂಡ, ನನ್ನ ಮದುವೆ ಆದರೆ ಅದು ರಾಮಾಚಾರಿನೇ, ನೀನು ನನ್ನ ಮದುವೆ ಮಾಡಿಸ್ತೀಯ ಅಲ್ವಾ ಪಪ್ಪ ಅಂತ ಹೇಳಿ ಅವ್ರ ತಂದೆ ಜಯಸಿಂಹ ಹತ್ರ ಮಾತು ತಗೊಂಡಿದ್ದಾಳೆ. ಅಪ್ಪ ಕೂಡ ಮಗಳಿಗೆ ಮಾತು ಕೊಟ್ಟಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ ಸೀತಾಲಕ್ಷ್ಮಿಗೆ ರಾಮಾಚಾರಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಹಾಗಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ, ಹೇಗೆ ಮದುವೆ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ರಾಮಾಚಾರಿಗೆ ಚಾರು ಜಯಸಿಂಹನ್ ಮನೆಗೆ ಹೋಗಿ ಸಖತ್ತಾಗಿ ಟಕ್ಕರ್ ಕೊಟ್ಟು ಬುದ್ಧಿ ಕಲಿಸಿ ಬಂದಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ಅವರು ಪ್ಯಾನಿಕ್ ಆಗ್ತಾರೆ. ಜಯಸಿಂಹ ಬೇಕಿದ್ರೆ ಏನ್ ಬೇಕಿದ್ರು ಮಾಡ್ತಾನೆ, ಚಾರು ಮೇಡಮ್ಗೆ ಏನಾದ್ರೂ ಆಗ್ಬಿಟ್ರು ಏನ್ ಮಾಡುದು ಅಂತ. ಈ ಕಡೆ ಚಾರು ಕೂಡ ಗಂಡನ ಹತ್ರ ಬೆಚ್ಚುಡ್ ಮಾಡ್ಕೋತಾಳೆ. ಏನಿದು ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಮುಚ್ಚುಮರೆ ಇರಬಾರ್ದು ಅಂತಂದ್ರಲ್ಲಿ ಇಂಥ ವಿಷಯನ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟೆ ರಾಮಾಚಾರಿ. ನಾನು ಆ ಜಯಸಿಂಹ ನನ್ನ ಮನೆಗೆ ಬಂದಾಗಲೇ ಬುದ್ಧಿ ಕಲಿಸ್ಬೇಕಿತ್ತು, ಆದರೆ ನಾನು ತಪ್ಪು ಮಾಡಿದ್ದು ಎಲ್ಲಿ ಗೊತ್ತಾ? ಅವನು ಹೇಳಿದ ಮಾತನ್ನ ನಂಬ್ಕೊಂಡೆ. ನನ್ನ ಗಂಡ ಎಂಥವನು ಅಂತ ಗೊತ್ತಿದ್ದು ನೀನು ಅವಳನ್ನ ಪ್ರೀತಿ ಮಾಡ್ತಿದ್ಯಾ ಅಂದ್ಕೊಂಡಿದ್ರಿಂದ ಅವನ್ನ ಮನೆಯಿಂದ ಸೇಫಾಗಿ ಕಳಿಸ್ದೆ, ಇಲ್ಲ ಅಂದರೆ ಮನೇಲೇ ಸರಿಯಾಗಿ ಅವನಿಗೆ ಪಾಠ ಕಲಿಸಿದ್ದೆ ಅಂತ ಚಾರು ಹೇಳ್ತಾಳೆ. ನೀನು ಈ ರೀತಿ ಮುಚ್ಚಿಡಬಾರ್ದಿತ್ತು, ಯಾವುದಕ್ಕೂ ಹೆದರದೇ ಇರೋ ನೀನು ತಪ್ಪನ್ನು ಖಂಡಿಸು, ನೀನು ಒಳ್ಳೆತನಕ್ಕೆ ಮಂಡಿಯೋರು, ನೀನು ಇಂಥ ತಪ್ಪನ್ನು ಖಂಡಿಸ್ದೆ, ಇಂಥವ್ರಿಗೆ ಬುದ್ಧಿ ಕಲಿಸ್ದೆ, ಹೇಗೆ ಸೈಲೆಂಟ್ ಆಗಿದ್ದು ಅವ್ರಿಗೆ ಹೇಳ್ದಾಗ ಕೀಳ್ತಿದ್ಯಾ ರಾಮಾಚಾರಿ ಅಂತಾಗ ನಾನಾಗಿದ್ರೆ ಮೊದಲು ನಾನು ಒಬ್ಬನೇ ಆಗಿದ್ದೆ ಚಾರು ಮೇಡಮ್, ಈಗ ನೀವಿದ್ದೀರಾ, ನಿಮ್ಗೆ ಏನೇ ತೊಂದರೆ ಆಗೋದು ಕೂಡ ನನಗೆ ಇಷ್ಟ ಇಲ್ಲ, ಅದೇ ಕಾರಣಕ್ಕೆ ನಾನು ಸೈಲೆಂಟ್ ಆಗಿ ಇರಬೇಕಾಗಿದೆ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ. ಆದರೂ ಕೂಡ ನೀನೇ ರೀತಿ ಇರೋದು ಖಂಡಿತ ನಂಗೆ ಇಷ್ಟ ಇಲ್ಲ ರಾಮಾಚಾರಿ ಅಂತ ಕೂಡ ಚಾರು ಹೇಳ್ತಾಳೆ. ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ನನಗೆ ನೀವು ಚೆನ್ನಾಗಿರಬೇಕು ಚಾರು ಮೇಡಮ್ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ಜಯಸಿಂಹಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಮಗಳಂತೂ ಬಂದದ, ನನ್ನ ರಾಮಾಚಾರಿ ಮದುವೆ ಮಾಡಿಸ್ತೀಯ ಅಲ್ವಾ ಪಪ್ಪ ಅಂತ ಕೇಳ್ತಿದ್ದಾಳೆ. ಖಂಡಿತ ಮಗಳೇ ಅಂದಾಗ ಈ ಕಡೆ ಅಮ್ಮ ಬಂದಿದೆ. ಏನು ಮಾತಾಡ್ತಿದ್ರ? ಈಗ ಚಾರು ಅವನಿಗೆ ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ಕೂಡ ಅವಳಿಗೆ ಗೊತ್ತಾಗಿದೆ. ಜೊತೆಗೆ ಆ ಹುಡುಗಿ ಬಂದು ಅಷ್ಟೆಲ್ಲ ಮಾತಾಡೋ ಹೋಗಿದ್ದಾಳೆ. ಆದರೂ ಕೂಡ ಅವನ ಜೊತೆನೆ ಮದುವೆ ಮಾಡಬೇಕು ಅಂತಿದ್ರ. ನಿಮ್ಮ ಮಗಳು ಹೇಳ್ತಿರೋ ಮಾತಿಗೆ ಹ್ಞೂ ಅಂತಿದ್ರಲ್ಲ, ನಿಮ್ಗೆ ಏನು ಹೇಳಬೇಕು? ಇವಳಿಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡವಾ ಅಂತ ಅಮ್ಮ ರೇಗ್ತಿದ್ರೆ, ಈ ಕಡೆ ನನ್ನ ಮಗಳು ಹೇಳಿದಾಳೆ ಅಂದಮೇಲೆ ಅದು ಆಗಲೇಬೇಕು. ನನ್ನ ಮಗಳು ನಿರ್ಧಾರಕ್ಕೆ ವಿರುದ್ಧವಾಗಿ ನೀನು ಮಾತಾಡ್ತೀಯ ಅಂದರೆ ನಿನ್ನನ್ನು ಈ ಮನೇಲಿ ಉಳಿಸೋದಿಲ್ಲ, ಮನೆಯಿಂದ ಹೋಗ್ತಾ ಇರ್ಬೋದು ಅಂತ ಹೇಳಿ ಹೆಂಡತಿ ಮೇಲೆ ರೇಗ್ ಬಿಡ್ತಾರೆ ಈ ಕಡೆ ಜಯಸಿಂಹ. ತದನಂತರ ಆಯ್ತ ಕಡೆ ರಾಮಾಚಾರಿಗೆ ಕಾಲ್ ಮಾಡ್ತಾರೆ ಜಯಸಿಂಹ. ರಾಮಾಚಾರಿ ಕಾಲ್ನ ಇಲ್ಲಿ ಚಾರು ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿದ್ದೆ ಈ ಕಡೆ ಜಯಸಿಂಹ, ನನ್ನ ಮನೆಗೆ ಬಂದು ನಾನು ಇಲ್ದಿರೋ ಟೈಮಲ್ಲಿ ನನ್ನ ಮಗಳಿಗೆ ಹೊಡೆದು ಬಡ್ದು ಮಾಡಿ ಹೋಗ್ತೀಯ, ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತಂದರೆ, ನಿನ್ನ ರೀತಿ ನಾನು ಯಾರೂ ಇಲ್ದಿರೋ ಟೈಮಲ್ಲಿ ಬಂದಿಲ್ಲ, ನಾನು ಬಂದಾಗ ನೀನು ಇರಲಿಲ್ಲ ಅಷ್ಟೇ, ನೀನಿದ್ದಿದ್ರೆ ನನಗೇನೂ ಆಗಬೇಕಾಗಿರಲಿಲ್ಲ. ನಿಜ ಹೇಳಬೇಕು ಅಂದರೆ ನಿನ್ನ ಹುಡ್ಕೊಂಡೇ ಬಂದಿದ್ದ, ನನ್ನ ಮನೇಲಿ ನೀನು ಬಂದು ಸುಳ್ಳು ಹೇಳ್ದೆ, ಅದೇ ಕಾರಣಕ್ಕೆ ನೀನು ಬಚಾವಾದ. ನಂದು ತಡ್ತಾನ, ನನ್ನ ಗಂಡ ಏನು ಅಂತ ಗೊತ್ತಿದ್ದು ನಾನು ನಿನ್ನ ಮಾತನ್ನು ನಂಬದೆ ಅಲ್ವಾ, ಇಲ್ಲ ಅಂದರೆ ನಿನಗೆ ನನ್ನ ಮನೇಲಿ ಉಳಿಕಾಲ ಕೊಡ್ತಾ ಇರಲಿಲ್ಲ. ನಿನಗೆ ಅಷ್ಟು ತಾಕತ್ತಿದ್ರೆ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ನ ಮನೆಗೆ ಬಾ, ನನ್ನ ಮನೆಗೆ ಬಂದು ತೋರಿಸು, ಆಮೇಲೆ ಇದೆ ನಿನಗೆ ಅಂತ ಹೇಳಿ ಚಾರು ಚಾಲೆಂಜ್ ಹಾಕ್ತಾಳೆ. ಈ ಕಡೆ ಜಯಸಿಂಹ ಕೂಡ ಚಾರು ಮನೆಗೆ ಹೊರಟು ನಿಂತಿದ್ದಾರೆ. ಆದರೆ ಇಲ್ಲಿ ಭಾಮೈದ ಮಾತ್ರ, ಏನು ಭಾವ ನೀನು ಸೈಲೆಂಟ್ ಆಗಿರೋ ಟೈಮಲ್ಲಿ ಸೈಲೆಂಟ್ ಆಗಿರಲಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿಲ್ಲ, ಅವತ್ತು ರಾಮಾಚಾರಿನ ಹಿಡ್ದು ಹಾಕು ಅಂತ ಹೇಳಿದ್ರೆ ಬಿಟ್ಟೆ, ಇವಾಗ ನೋಡಿದ್ರೆ ಹೋಗ್ತೀನಿ ಅಂತ ಕೂತಿದ್ಯಾ, ಇವಾಗ ನೀನೇನಾದರೂ ಹೋಗಿ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಅದು ಯಾರ ಮೇಲೆ ಬರುತ್ತೆ ಅಂತ ನಿನಗೆ ಗೊತ್ತಾ? ನಿನ್ನ ಮೇಲೆ ಬರೋದು. ಅವ್ರಿಗೆ ಒಂಚೂರು ಎಲ್ಲೇನೇ ಹೆಚ್ಚು ಕಡಿಮೆ ಆದರೂ ಅವ್ರಿಗೆ ನಿನ್ನ ಮೇಲೆ ಆಪಾದನೆ ಬರೋದು. ನೀನು ಯಾಕೆ ಸುಮ್ಮನೆ ಜೈಲಿಗೆ ಹೋಗಿ ಶಿಕ್ಷೆ ಎಲ್ಲ ಅನುಭವಿಸ್ತೀನಿ
ಅಲ್ಲಿಲ್ವಾ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ಸುಮ್ಮನೆ ನೀನು ದುಡುಕ್ಬೇಡ, ನನಗೆ ಗೊತ್ತು ಏನು ಮಾಡಬೇಕಂತ ನಾನು ಮಾಡ್ತೀನಿ, ನೀನು ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ಇದ್ದರೆ ಸಾಕು, ನಾನೇ ಚಾರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು, ಹೋಗಿ ಏನು ಮಾಡ್ತೀಯ ಅಂದಾಗ ಏನು ಮಾಡ್ತೀನಿ ನನ್ನ ಜಯಸಿಂಹ ಭಾವ ಎಂಥವ್ರು, ಅವ್ರು ಎಂಥ ಸಿಂಹ, ಏನು ಬೇಕಿದ್ರು ಮಾಡ್ತಾರೆ, ಅವರು ಸೈಲೆಂಟ್ ಆಗಿದ್ದಾರೆ ಅಂದರೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಏನು ಮಾಡಬೇಕು ಅದನ್ನು ಮಾಡಿಕೊಡಿ, ಅದನ್ನು ಬಿಟ್ಟು ಏನಾದರೂ ಕಿತಾಪತಿ ಮಾಡಿ ನನ್ನ ಭಾವನ ವಿರುದ್ಧವಾಗಿ ಮಾಡಿದ್ರೆ ಖಂಡಿತ ನಿಮಗೆ ಅಂತ್ಯ ಶತಸಿದ್ಧ ಅಂತ ಹೇಳಿ ನಿಮ್ಮ ರೇಂಜ್ ಏನು ಅನ್ನೋದನ್ನು ಅವ್ರಿಗೆ ತೋರಿಸಿ ಬರ್ತೀನಿ, ಅವರೇ ಒಪ್ಕೊಂಡ್ಬಿಡ್ಬೇಕು ನೀನು ಹೇಳೋದಕ್ಕೆ, ಹಂಗೆ ಮಾಡ್ತೀನಿ ಅಂತ ಹೇಳಿ ಚಾರು ಮನೆಗೆ ಹೊರಟಿದ್ದಾರೆ ಅವರ ಭಾಮ. ಈ ಕಡೆ ಚಾರು ಮಾತ್ರ ರಾಮಾಚಾರಿ ಹತ್ರ ಬಂದು ನನ್ನನ್ನೇನ ದೂರ ಮಾಡೋಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ರಾಮಾಚಾರಿ, ಖಂಡಿತ ಅಂತ ಹೇಳಿ ರಾಮಾಚಾರಿ ಹತ್ರ ತನ್ನ ಪ್ರೀತಿಯ ಮಾತುಗಳನ್ನ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಮುರಾರಿ ಬರ್ತಾರೆ. ಈ ಕಡೆ ಫುಲ್ ರಾಮಾಚಾರಿ ಮೇಲೆ ಇಲ್ಲಿ ಮುರಾರಿ ನೋಡ್ತಿದ್ದಾಗೆ ಈ ಕಡೆ ಚಾರು ಅಟ್ಟಾಡಿಸ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಮುರಾರಿ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಿದ್ರೆ, ಈ ಕಡೆ ರಾಮಾಚಾರಿ ಎಲ್ಲಿ ಹೋಗ್ತಿದ್ಯಾ ಮುರಾರಿ ಅಂತ ಹೇಳಿದೆ, ಅಲ್ಲೇ ಬಚ್ಚಿಟ್ಕೊಂಡು ಸುಸ್ತಾಗ್ಬಿಡ್ತಾರೆ ಅಲ್ಲೇ ಕೂತು ಮುರಾರಿ, ಯಾಕಂದರೆ ಚೀಲದ ಒಳಗಡೆ ಹೋಗಲೇಬೇಕಾಗತ್ತೆ ಇಲ್ಲಿ ಮುರಾರಿ. ತದನಂತರ ಇಲ್ಲಿ ಚಾರು ಮಾತ್ರ ತನ್ನ ಗಂಡ ರಾಮಾಚಾರಿ ಹತ್ರ ಬಂದು ನೀನು ಹೇಳಬೇಕಾಗಿತ್ತು, ಆ ವಿಷಯನ ನೀನು ನನ್ನ ಹತ್ರ ಹಂಚ್ಕೋಬೇಕಿತ್ತು, ಆ ಸೀತಾಲಕ್ಷ್ಮಿ ನನ್ನ ಕಾಲೇಜ್ ಡೇಸಲ್ಲೂ ಕೂಡ ಯಾವಾಗಲೂ ನನಗಂತ ಮೇಲ್ ಬರಬೇಕು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ದು, ಅದೇ ರೀತಿಯಾಗಿ ಅವತ್ತು ಕೂಡ ನನ್ನ ಎದುರುಗಡೆ ಸಿಕ್ಕಿ ಆ ಒಂದು ಐಡಲ್ ಬೇಕು ಅಂತ ಕೇಳಿದಾಗ ನಾನು ಕೂಡ ರಾಮ ಐಡಲ್ನ ಕೊಟ್ಬಿಡೋಣ, ಯಾವಾಗಲೂ ಕೂಡ ನನ್ನ ಮುಂದೆ ಗೆಲ್ಲಬೇಕು ಅಂತಲೇ ಆಸೆ ಪಡ್ತಾಳೆ, ಇನ್ಯಾಕೆ ಕೊಟ್ಬಿಡೋಣ ಅಂತ ಹೇಳಿ ಕೊಟ್ಟೆ, ಆದರೆ ಅವಳು ನಿನ್ನನ್ನೇ ಪ್ರೀತಿ ಮಾಡ್ತಿದ್ದಾಳೆ, ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಈಗ ಆ ಐಡನ್ನು ಮತ್ತು ಬ್ಯಾಗನ್ನು ನಾನು ತೊಗೊಂಡು ಬಂದಿದ್ದೀನಿ, ಈಗ ನನ್ನ ಹತ್ರನೇ ಇದೆ, ನನ್ನನ್ನು ದೂರ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಅದರ ನಡುವೆ ಆತ ಕಡೆ ತನ್ನ ಮಗಳು ರಾಮಾಚಾರಿನ ಮದುವೆ ಆಗಬೇಕು ಅಂತ ಬಯಸ್ತಿದ್ದಾಳೆ ಅಂತ ಯೋಚನೆ ಮಾಡಿದ ಜಯಸಿಂಹ ಮಗಳು ಮದುವೆನ ಮೊದಲು ಮಾಡಿ ಮುಗಿಸ್ಬೇಕು ಅಂತ ಪುರೋಹಿತರನ್ನ ಕರ್ತಿದ್ದಾರೆ. ಈ ಕಡೆ ಪುರೋಹಿತರು ಬರ್ತಿದ್ದಾಗೆ ಯಾಕೆ ಏನು ಅಂತ ಅಮ್ಮ ಪ್ರಶ್ನೆ ಮಾಡಿದರೆ, ನನ್ನ ಮಗಳು ಮದುವೆ ಮಾಡಬೇಕು ಅಂದಮೇಲೆ ಮುಹೂರ್ತ ಹುಡುಕ್ಬೇಕಲ್ವ, ಅದಕ್ಕೋಸ್ಕರನೇ ಪುರೋಹಿತರನ್ನ ಕರೆದಿರುವುದು ಅಂತ ಜಯಸಿಂಹ ಹೇಳ್ತಾರೆ. ತದನಂತರ ಪುರೋಹಿತರಿಗೆ ಜಾತಕನ ಕೊಟ್ಟಾಗ ಈ ಕಡೆ ಪುರೋಹಿತರು ಜಾತಕ ನೋಡಿದ ಶಾಕ್ ಆಗ್ತಾರೆ. ಯಾಕೆ ಏನಿದೆ ಜಾತಕದಲ್ಲಿ ಹಾಗೆ ಹೇಗೆ ಅಂತ ಜಯಸಿಂಹ ಅವ್ರು ಕೇಳಿದಾಗ, ಏನೂ ಇಲ್ಲ, ಹುಡುಗನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತು ಆಲ್ರೆಡಿ ಮದುವೆ ಆಗಿರಬೇಕಿತ್ತು, ಸರಿ ಇವೆರಡು ಜಾತಕ ಹೊಂದಿಕೆ ಆಗುತ್ತೆ ಅಂತ ನೋಡಬೇಕಾ ಅಂತ ಪುರೋಹಿತರು ಕೇಳಿದಾಗ, ಆ ರೀತಿ ಏನಿಲ್ಲಪ್ಪ, ಜಾತಕ ಹೊಂದಿಕೆ ಆಗಲಿ ಹೊಂದಿಕೆ ಆಗದೆ ಇಲ್ಲಿ ಅವರಿಬ್ಬರು ಮದುವೆ ಖಂಡಿತವಾಗೂ ನಡೆಯುತ್ತೆ, ಯಾವುದೇ ರೀತಿ ಚೇಂಜಸ್ ಇಲ್ಲ, ಅವರಿಬ್ಬರು ಮದುವೆನೇ ಆಗೋದು ಅಂತ ಜಯಸಿಂಹ ಹೇಳಿ ಯಾವ ಮುಹೂರ್ತದಲ್ಲಿ ಮದುವೆ ಮಾಡಬೇಕು ಅಂತ ಹೇಳಿ ಮುಹೂರ್ತನ ತಿಳಿಸಿ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಪುರೋಹಿತರು ಮುಹೂರ್ತನ ತಿಳಿಸ್ತಿದ್ರೆ, ಅತ್ತ ಕಡೆ ಜಯಸಿಂಹ ಬಾಮ ಇದ್ದ ಚಾರು ಮನೆಗೆ ಹೋಗಿದ್ದ. ಇಲ್ಲಿ ಚಾರುಗೆ ಎಚ್ಚರಿಕೆಯನ್ನು ಕೊಡ್ತಿದ್ರೆ, ಅಲ್ಲಿ ಚಾರು ಅಂತೂ ಆ ಜಯಸಿಂಹನ್ ಭಾಮೈದನ್ಗೆ ಖಡಕ್ಕಾಗಿ ಬುದ್ಧಿ ಕಲಿಸಿ ಚಳಿ ಬಿಡಿಸಿ ಮನೆಯಿಂದ ಒದ್ದೋಡಿಸ್ತಾರೆ. ಈ ಕಡೆ ರಾಮಾಚಾರಿ ಏನು ಮಾಡಿದ್ರಿ ಚಾರು ಮೇಡಮ್, ಸುಮ್ಮನೆ ಇರಬೇಕಿತ್ತಲ್ವ, ನಿಧಾನವಾಗಿ ಎಲ್ಲರೂ ಪರಿಹರಿಸ್ಬೋದಿತ್ತು, ಅವರು ಮೊದಲೇ ಸರಿ ಇಲ್ಲ ಅಂತಿದ್ರೆ ನೀನು ಈ ರೀತಿ ಹೆದರ್ಕೊಂಡಿದ್ರೆ ಇನ್ನೇನಾಗುತ್ತೆ ಗೊತ್ತಾ, ನೀನು ಸುಮ್ಮನಿರು ರಾಮಾಚಾರಿ, ಇಂಥವ್ರಿಗೆ ಹೀಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾಳೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿಗೆ ಉಳಿದಿರೋ ದಾರಿ ಏನು? ಖಂಡಿತ ರಾಮಾಚಾರಿಗೆ ಜಯಸಿಂಹನ ಹೆದರಾಕೊಂಡು ಚಾರುನ ಕಾಪಾಡ್ಕೊಳ್ಳೋಷ್ಟಂತೂ ಇವತ್ತಿನ ಸ್ಥಿತಿಲಿಲ್ಲ. ಖಂಡಿತ ಜಯಸಿಂಹ ರಾಮಾಚಾರಿಗೆ ಮೀರಿ ಮುಂದೆ ಹೋಗ್ತಿದ್ದಾರೆ, ಓವರ್ಟೇಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿ ಚಾರುನ ಹೀಗೆ ಕಾಪಾಡ್ಕೋಬಹುದು. ಒಂದು, ಜಯಸಿಂಹನ್ಗಿಂತ ಎತ್ತರ ಸ್ಥಾನದಲ್ಲಿರೋ ಜಯಶಂಕರ್ ಸಹಾಯನ ಕೇಳಬೇಕಾಗತ್ತಾ? ಈ ಕಡೆ ಚಾರುನ ಕಾಪಾಡ್ಕೊಳ್ಳೋದಕ್ಕೆ ಚಾರು ತಂದೆ ಮನೆಗೆ ಹೋಗ್ಬೇಕಾಗತ್ತ, ಜಯಶಂಕರ್ ಅವರ ರೀ ಎಂಟ್ರಿ ಆಗ್ತಾ ಇದೆಯಾ? ಇಲ್ಲಿ ತನ್ನ ಮಗಳನ್ನ ಕಾಪಾಡೋಕೆ ಬಂದೇ ಬಿಟ್ರ ಜಯಶಂಕರ್? ಹಾಗಿದ್ರೆ ಏನಾಗತ್ತೆ ಮುಂದೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ